ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ. ಹೆಸರು ಮಾಡೋಕೆ ಅಂತಾನೆ ಮರ್ಡರ್ ಮಾಡ್ತಾರೆ, ಹುಷಾರಾಗಿರಿ. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆಯಾಗಿದೆ. ಇನ್ನು ಮಚ್ಚಿನಿಂದ ಹೊಡೆದು ಚಂದ್ರಶೇಖರ್ ಎಂಬಾತನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಮಚ್ಚಿನಿಂದ ಹೊಡೆದು ಚಂದ್ರಶೇಖರ್ ಎಂಬಾತನನ್ನ ಭೀಕರ ಕೊಲೆ ಮಾಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕು ಮಾರಸಂದ್ರದ ಟೋಲ್ ಬಳಿ ಈ ಘಟನೆ ನಡೆದಿದೆ. ಟೀ ಕುಡಿತಾ ಇದ್ದ ಚಂದ್ರಶೇಖರ್ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಲಾಗಿದೆ. ಚಂದ್ರಶೇಖರ್ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದ ಗ್ಯಾಂಗ್ ಪ್ರೇಮಿ ನಿಖಿಲ್, ಮನು, ರವಿಕುಮಾರ್, ಪವನ್, ವಿಜಯ್ನಿಂದ ಹಲ್ಲೆ ಆಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಚಂದ್ರಶೇಖರ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಆಗಸ್ಟ್ 13ರಂದು ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಆಟೋ ಚಾಲಕನಾಗಿದ್ದ ಚಂದ್ರಶೇಖರ್ನನ್ನ ಒಂದು ಗುಂಪು ಹತ್ಯೆಗೈದಿರುವಂತದ್ದು. ಏರಿಯಾದಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿ ಕೊಲೆಗೈದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಚಂದ್ರಶೇಖರ್ ಇಲ್ಲದೆ ಕಣ್ಣೀರಿಡ್ತಾ ಇದೆ ಕುಟುಂಬ. ಆರೋಪಿಗಳನ್ನ ಬಂಧಿಸಿ ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇರುವ ರಾಜನಕುಂಟೆ ಪೊಲೀಸರು. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಚಂದ್ರಶೇಖರ್ ಬರ್ಬರ ಕೊಲೆಯಾಗಿದೆ. ಟೀ ಕುಡಿತಾ ಇದ್ದ ಚಂದ್ರಶೇಖರ್ ಮೇಲೆ ಒಂದು ಗುಂಪು ಏಕಾಏಕಿ ಅಟ್ಯಾಕ್ ಮಾಡಿರುವಂತದ್ದು. ಏರಿಯಾದಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿ ಕೊಲೆ ಮಾಡಿರುವ ಶಂಕೆಯಲ್ಲಿ ವ್ಯಕ್ತವಾಗಿದೆ. ಬೆಂಗಳೂರು ಉತ್ತರ ತಾಲೂಕು ಮಾರಸಂದ್ರದ ಟೋಲ್ ಬಳಿ ಈ ಘಟನೆ ನಡೆದಿದೆ. ಟೀ ಕುಡಿತಾ ಇದ್ದ ಚಂದ್ರಶೇಖರ್ ಮೇಲೆ ಏಕಾಏಕಿ ಒಂದು ಗುಂಪು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನಾನು ಒಂದು ದೊಡ್ಡ ಡಾನ್ ಆಗಬೇಕು, ಹೆಸರು ಮಾಡೋಬೇಕು ಅಂತ ಹೇಳಿ ಮರ್ಡರ್ ಕೂಡ ಮಾಡ್ತಾರೆ. ರೌಡಿಸಮ್ನಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿ ಅಮಾಯಕ ಆಟೋ ಚಾಲಕನನ್ನು ಮಚ್ಚಿನಿಂದ ಭೀಕರವಾಗಿ ಒಂದು ಕೊಲೆ ಮಾಡಿದ್ದಾರೆ. ಅವರ ಸಂಬಂಧಿಗಳು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೇಳೋಣ. ಮೊದಲಿಗೆ ನಾನು ಅವರ ತಾಯಿ ಸುಜಾತ ಅವ್ರನ್ನ ಮಾತಾಡಿಸ್ತೀನಿ. ಅವರ ಇದು ಒಂದು ಮಗನ ಕಳ್ಕೊಂಡು ಯಾವ ರೀತಿ ಹೇಳ್ತಾರೆ ಅಂತೇಳಿ. ಅಮ್ಮ, ನೀವಿದ್ದಂಗೆ ನಿಮ್ಮ ಒತ್ತಿ ಆಡಿಸಿದಂಥ ಮಗು ಅಂದರೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾನಮ್ಮ. ನಿಮ್ಗೆ ಹೆಂಗೆ ವಿಷಯ ಗೊತ್ತಾಯಿತು? ಏನು ಅವರಿಗೆ ದ್ವೇಷ ಅಮ್ಮ? ಏನು ದ್ವೇಷನ ನಮಗೆ ಗೊತ್ತಿಲ್ಲ ಸ್ವಾಮಿ. ನನ್ನ ಮಗ ನಮ್ಮ ಮನೇಲಿ ಚೆನ್ನಾಗಿದ್ದ, ನಮಗೆ ಚೆನ್ನಾಗಿ ನೋಡ್ಕೊತಿದ್ದ, ದುಡಿತಿದ್ದ, ಕೈ ತುಂಬ ನಮಗೂ ಎಲ್ಲ ಏನು ಬೇಕೋ ನಮ್ಮನ್ನೆಲ್ಲ ನೋಡಿಕೊಂಡು ಮನೆಗೆ ದೊಡ್ಡ ಮಗನಾಗಿ ನನಗೆ ತಂದೆ ಆಗಿ ಅವನ ಹೆಂಡತಿ ಆಗಿ ನಮ್ಮ ಮನೆ ದೇವರಾಗಿದ್ನಪ್ಪ. ನಮ್ಮ ಮನೆಗೆ ಅವನೇನಪ್ಪ, ಎಲ್ಲ ನಮ್ಮ ಪ್ರಾಣನಪ್ಪ. ಅದು ಕೆಲಸಕ್ಕೆ ಅಂತ ಬಂದನು, ತಿರ್ಗಾ ಮನೆಗೆ ಬರಲಿಲ್ಲಪ್ಪ. ನಾವು 7:30-8 ಗಂಟೆಗೆಲ್ಲ ಫೋನ್ ಮಾಡಿದ್ವಪ್ಪ, ಬರ್ತೀವಿ ಅಂತ ಹೇಳಿದ್ನು. ತಿರ್ಗಾ ಬರಲಿಲ್ಲಪ್ಪ, ಫೋನ್ ಸ್ವಿಚ್ ಆಫ್ ಬಂತಪ್ಪ. ತಿರ್ಗಾ ನಾವು ಯಾವಾಗೂ ಬಂದಂಗೆ ಬರ್ತಾನೆ, ಎಲ್ಲನ ದೂರ ಹೋಗಿರ್ತಾನೋ ಇಲ್ಲ ಸ್ವಿಚ್ ಆಫ್ ಆಗಿರ್ತೈತೆ ನಾವು ಮೊಬೈಲು ಅಂತೇಳಿ ಆವಾಗ ಮಾತಾಡ್ಸೋಣ ಅಂತ ನೋಡಿದ್ರೆ ಅವನಿಗೆ ಜ್ಞಾನ ಇರಲಿಲ್ಲ ಸ್ವಾಮಿ, ಹಿಂಗೆ ಮಲ್ಕೊಂಡಿದ್ದ. ತಿರ್ಗಾ ಎಲ್ಲ ಡಾಕ್ಟ್ರನ್ನ ಕೇಳಿದ್ವಿ. ಡಾಕ್ಟ್ರು ಬೆಳಗ್ಗೆಗೆ ಮಾಡ್ತೀವಮ್ಮ ಆಪ್ರೇಷನ್ನು, ಇವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದೀವಿ, ಕಂಡೀಷನ್ ನೋಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಆಪ್ರೇಷನ್ ಮಾಡ್ತೀವಿ, ತಿರ್ಗಾ ಒಂದು ಸ್ಕ್ಯಾನ್ ಮಾಡಿ ಅಂತಂದರು ಸ್ವಾಮಿ. ಇವ್ರು ಪೊಲೀಸ್ನವ್ರು ಬಂದು ನಮ್ಮನ್ನು ಕಂಪ್ಲೀಟ್ ಕೊಟ್ಟು ಬಾರಮ್ಮ ಅಂತ ಕರ್ಕೊಬಂದರು ಸ್ವಾಮಿ. ಕಂಪ್ಲೀಟ್ ಕೊಡೋಕೆ ಬಂದ್ವಿ ನಾವು. ಇಲ್ಲಿಂದ ಹೋಗೋಷ್ಟರಲ್ಲಿ ಇಲ್ಲಿಗೆ ಫೋನ್ ಬಂದ್ಬಿಡ್ತು, ಜಾಸ್ತಿ ಸೀರಿಯಸ್ ಆಗವನೇ, ಬೇಗ ಬರ್ರಿ ಅಂತಂದ್ರು ಸ್ವಾಮಿ. ಅಕ್ಕ ದೀಪ ಅವರು ಆ ಚಿಕ್ಕ ಬಾಲ್ಯದಿಂದ ಒತ್ತು ಅಂದರೆ ಆಟ ಆಡಿಸಿ ಮುದ್ದು ಮಾಡಿ ಬೆಳೆಸಿದ್ದಂಥ ಅಕ್ಕ ದೀಪ ಅವರು ನಮ್ಮ ಜೊತೆಲಿದ್ದಾರೆ. ಅವರೇನಂತ ಹೇಳ್ತಾರೆ ಕೇಳೋಣ. ಅಮ್ಮ, ಚಂದ್ರಶೇಖರ್ ಇಲ್ಲ, ಏನು ಹೇಳ್ತೀರಮ್ಮ? ಇನ್ನೊಂದು ಸ್ವಲ್ಪ ಈ ಕಡೆ. ಏನು ಹೇಳೋಣ ಸರ್, ಅವನಿಲ್ಲ ಅನ್ನೋದನ್ನೇ ನಮ್ಮ ಕೈಯಲ್ಲಿ ನಂಬೋಕ್ಕಾಗ್ತಾಯಿಲ್ಲ. ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಅನ್ನೋದೇ ನಂಬಿಕೆ ನಮಗೆ. ನಾವು ಎತ್ತಾಡ್ಸಿದ ಮಗುಗೆ ನಾವು ಮಣ್ಣಾಗ್ತೀವಿ ಅಂತ ನಾವು ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಸರ್. ಅವ್ರು ಕಠಿಣವಾಗಿ ಶಿಕ್ಷೆ ಕೊಡಬೇಕು ಸರ್, ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸರ್. ಅವ್ನ ಹೆಂಡತಿ ಮಕ್ಳಿಗೆ ನ್ಯಾಯ ಕೊಡಿಸಿ, ಅವ್ನ ಸಾವಿಗೆ ನ್ಯಾಯ ಕೊಡಿಸಿ ಸರ್. ನೋಡಿದ್ರಲ್ಲ, ಮೃತ ಚಂದ್ರಶೇಖರ್ ಅವರ ಕುಟುಂಬಸ್ಥರು ಹೇಳೋರು, ಕುಟುಂಬಕ್ಕೆ ಆಧಾರ ಆಗಿದ್ದ ಅವನಾಯಿತು, ಅವನ ಕೆಲಸ ಆಯಿತು ಅಂತೇಳಿ ದಿನನಿತ್ಯದಂತೆ ಆಟೋ ತಗೊಂಡು ತನ್ನ ಜೀವನಕ್ಕೆ ಅಂತ ಈಚೆ ಬಂದಿದ್ದರು.
ಈ ವೇಳೆ ಏನೋ ಇಲ್ಲೇ ಸಮೀಪದಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ಮಾರ್ಸಂದ್ರದ ಒಂದು ಟೋಲ್ ಬರುತ್ತೆ. ಆ ಟೋಲ್ ಬಳಿ ಟೀ ಕುಡಿಯೋಂಥ ಒಂದು ಸಂದರ್ಭದಲ್ಲಿ ಇದೊಂದು 8-10 ಜನ ಪುಂಡರ ಗ್ಯಾಂಗ್ ಅಂತ ಹೇಳಲಾಗ್ತದೆ. ಅದರಲ್ಲಿ ಒಂದು 5-6 ಜನ ಆರೋಪಿಗಳು ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರೋಂಥದ್ದು. ಸದ್ಯ ಆರೋಪಿಗಳನ್ನೆಲ್ಲ ರಾಜನಗುಂಟೆ ಪೊಲೀಸರು ಬಂಧನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ಮೃತ ಚಂದ್ರಶೇಖರ್ ಅವರ ಕುಟುಂಬದ ಆಗ್ರಹ ಆಗಿರೋದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.